ಹಾಯ್ ಹಲೋ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಚ್ಚಾ ಆಯುಷ್ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ 11. ಯು ಲುಕ್ ಸೋ ಬ್ಯೂಟಿಫುಲ್. ಅವನ ಕಣ್ಣುಗಳು ಅವಳ ಸೌಂದರ್ಯವನ್ನು ಹೀರುತ್ತಿತ್ತು. ಇಚ್ಚಾಳನ್ನು ತನ್ನ ತೋಳುಗಳಲ್ಲಿ ಬಂಧಿಸಿಕೊಂಡು ಅವಳ ಕೆನ್ನೆಗೆ ತನ್ನ ಕೆನ್ನೆಯನ್ನು ತಂದಿದ್ದ. ಇಂದೇಕೋ ಇಚ್ಚಾ ಅವನಿಂದ ದೂರ ಸರಿಯುವ ಮನಸ್ಸಾಗಲಿಲ್ಲ. ಅದೆಷ್ಟೋ ಹೊತ್ತಿನ ಬಳಿಕ ಮೊದಲು ಎಚ್ಚೆತ್ತುಕೊಂಡವಳು ಇಚ್ಚಾ ತನ್ನ ಕೈಗಡಿಯಾರವನ್ನು ನೋಡಿಕೊಂಡಳು. ಆಯುಷ್ ಹಿಂದಿನಿಂದ ಬಂದು ಅವಳನ್ನು ಅನಾಮತ್ತು ಎತ್ತಿಕೊಂಡು ತನ್ನ ಹೆಗಲ ಮೇಲೆ ಹಾಕಿಕೊಂಡು ಬೆಡ್ರೂಮಿನತ್ತ ಹೊರಟ. ಒಳ್ಳೆ ಮಾತಿಂದ ಕರೆದ್ರೆ ಬರಲಿಲ್ಲ ಅಲ್ವಾ, ನಿಂಗೆ ಸರಿಯಾಗಿ ಶಿಕ್ಷೆ ಕೊಡ್ತೀನಿ, ನೋಡ್ತಾ ಇರು. ನೀವು ಹೀಗೆ ಮಾಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ. ನಾನು ಅಂಕಲ್ನ ಕರೀತೀನಿ. ಅವನಿಂದ ಬಿಡಿಸಿಕೊಳ್ಳಲೋಸ್ಕರ ಪ್ರಯತ್ನ ಪಡುತ್ತಿದ್ದಳು ಇತ್ತ ಇಚ್ಚಾಳ ಮನೆಯಲ್ಲಿ ಮರುದಿನ ಸಂಜೆ ಹುಡುಗನ ಕಡೆಯವರು ಬರುವವರಿದ್ದರು. ಗಂಡಿನ ಕಡೆಯವರ ಸ್ವಾಗತಕ್ಕೋಸ್ಕರ ತಿಂಡಿ ರೆಡಿಯಾಗುತ್ತಿತ್ತು. ಇಚ್ಚಾ ತಾಯಿಗೆ ಸಹಾಯಕಳಾಗಿ ನಿಂತಿದ್ದಳು. ಇಶಾಗೆ ಫಾರಿನ್ಗೆ ಹೋಗುವ ಕನಸಿತ್ತು. ಮದುವೆಯಿಂದ ತನ್ನ ಆ ಕನಸು ನೆರವೇರುವುದಾದರೆ ಆ ಹುಡುಗನಾದರೂ ಪರವಾಗಿಲ್ಲ, ತೊಂದರೆಯಿಲ್ಲ ಎಂದು ಹುಡುಗನ ಕಡೆಯವರು ಬರುವುದಕ್ಕೆ ತನ್ನ ಸಮ್ಮತಿಯನ್ನು ಸೂಚಿಸಿದ್ದಳು ಇಶಾ. ಆ ಭಾನುವಾರ ಸಂಜೆ ಹುಡುಗನ ಕಡೆಯವರು ಬರುತ್ತಿದ್ದುದರಿಂದ ಇಶಾ ತನ್ನ ಅಲಂಕಾರ ಕಾರ್ಯದಲ್ಲಿ ತೊಡಗಿದ್ದಳು. ಸಂಧಾನ ಹಾಕಿದ್ದ ವಿಶ್ವನಾಥ್, ಅವರ ಪತ್ನಿ ವಿಮಲಾ, ಹುಡುಗ ಧೀರಜ್, ಅವನ ತಾಯಿ ಸುರಭಿ, ಸೋದರಮಾವ ಇಷ್ಟು ಜನ ಹುಡುಗಿ ನೋಡಲು ಬಂದಿದ್ದರು. ಬಂದವರಿಗೆ ಕಾಫಿ ತಿಂಡಿ ಕೊಟ್ಟ ಬಳಿಕ ವಿಶ್ವನಾಥ್ ಅವರು ಅವರೆಲ್ಲರನ್ನೂ ಪರಸ್ಪರ ಪರಿಚಯ ಮಾಡಿಸಿದ್ದರು. ಹುಡುಗನ ಸೋದರಮಾವ ವಿಷಯಕ್ಕೆ ಬಂದಿದ್ದರು. ಹುಡುಗ ಹುಡುಗಿ ಪರಸ್ಪರ ಸರಿಯಾಗಿ ನೋಡಿಕೊಳ್ಳಿ. ನಮ್ಮ ವಿಷಯ ಎಲ್ಲ ಈಗಾಗಲೇ ವಿಶ್ವನಾಥ್ ಬಳಿ ಹೇಳಿದ್ದೀವಿ. ಇನ್ನೇನಾದರೂ ಡೀಟೇಲ್ಸ್ ಬೇಕು ಅಂತ ಇದ್ದರೆ ಈಗಲೇ ಕೇಳಬಹುದು. ಮತ್ತೆ ಹುಡುಗಿ ಕೆಲಸಕ್ಕೆ ಹೋಗಲೇಬೇಕು ಅಂತ ಏನೂ ನಮಗೆ ಇಲ್ಲ. ಮನೆ ವಾರ್ತೆ ನೋಡಿಕೊಂಡ್ರೆ ಸಾಕು. ನಿಮ್ಮಿಬ್ಬರಿಗೂ ಒಪ್ಪಿಗೆ ಅಂತ ಆದರೆ ಶುಭಸ್ಯ ಶೀಘ್ರಂ, ಆದಷ್ಟು ಬೇಗ ಮದುವೆ ಮಾತುಕತೆ ಮುಂದುವರಿಸೋಣ ಎಂದು ಹೇಳಿದರು. ಹುಡುಗನ ಕಡೆಯವರು ಈಗಾಗಲೇ ಈಶ್ವರ್ ಅವರ ಕುಟುಂಬದ ಬಗ್ಗೆ ವಿವರಗಳನ್ನು ತಿಳಿದಿದ್ದರಲ್ಲ, ಅವರಿಗೆ ಅದು ಒಪ್ಪಿಗೆಯಾಗಿತ್ತು. ಹುಡುಗನ ತಾಯಿಗೆ ಅಲ್ಲೇ ಚಿನಕುರುಳಿಯಂತೆ ಓಡಾಡುತ್ತಿದ್ದ ಇಚ್ಚಾ ತುಂಬ ಇಷ್ಟವಾಗಿದ್ದಳು. ಅದನ್ನು ಅವರು ಬಾಯಿಬಿಟ್ಟು ಹೇಳಿಯೂ ಬಿಟ್ಟಿದ್ದರು. ನನಗೆ ನಿಮ್ಮ ಎರಡನೇ ಮಗಳು ತುಂಬ ಹಿಡಿಸಿದ್ಲು. ಹುಡುಗನ ತಾಯಿ ಸುರಭಿ ಅವರಿಗೆ ತಡೆದುಕೊಳ್ಳಲಾಗಲಿಲ್ಲ, ಹೇಳಿಯೇ ಬಿಟ್ಟಿದ್ದರು. ನಮಗೆ 2 ದಿನ ಟೈಮ್ ಕೊಡಿ, ನಾನು ನನ್ನ ಮಗನ ಹತ್ತಿರ ಮಾತಾಡಿ ಆಮೇಲೆ ಏನು ಅಂತ ನಿರ್ಧಾರ ಮಾಡಿ ಹೇಳ್ತೀನಿ. ಇಶಾಗೆ ಅದು ಸಹ್ಯವಾಗಿರಲಿಲ್ಲ. ಅವಳಿಗೆ ತಂಗಿಯ ಮೇಲೆ ಅಸಾಧ್ಯವಾದ ಸಿಟ್ಟು ಬಂದಿತ್ತು. ಹುಡುಗನು 2-3 ಬಾರಿ ಇಚ್ಚಾಳ ಕಡೆ ನೋಡಿದ್ದು ಇಶಾಳ ಗಮನಕ್ಕೂ ಬಂದಿತ್ತು. ಇಚ್ಚಾ ಕಾಣಲು ಅಕ್ಕನಿಗಿಂತ ತುಂಬ ಸುಂದರವಾಗಿದ್ದಳು. ಇಶಾ ಚೆನ್ನಾಗಿ ಅಲಂಕರಿಸಿಕೊಂಡು ಗೊಂಬೆಯಂತೆ ಕುಳಿತಿದ್ದರೆ ಇಚ್ಚಾ ತಾಯಿಗೆ ಕೆಲಸದಲ್ಲಿ ಸಹಾಯಕಳಾಗಿ ನಿಂತು ಎಲ್ಲ ಕೆಲಸವನ್ನು ಮುಂದೆ ನಿಂತು ಮಾಡುತ್ತಿದ್ದಳು. ಯಾವುದೇ ಕೃತಕ ಅಲಂಕಾರ ಸಾಧನಗಳನ್ನು ಬಳಸದಿದ್ದರೂ ಅವಳ ಸ್ವಚ್ಛ ಸುಂದರ ಮುಖ ಅವರನ್ನು ಆಕರ್ಷಿಸಿತ್ತು. ಬಂದವರು ಇಶಾಳನ್ನು ನೋಡಿ ಖಂಡಿತ ಒಪ್ಪುತ್ತಾರೆ ಎಂದು ಅಂದುಕೊಂಡಿದ್ದರು ಈಶ್ವರ್ ದಂಪತಿಗಳು. ಆದರೆ ಅವರು ತಕ್ಷಣವೇ ತಮ್ಮ ಅಭಿಪ್ರಾಯವನ್ನು ತಿಳಿಸಲಿಲ್ಲವಲ್ಲ. ಇಚ್ಚಾಳಿಂದಾಗಿ ಅಕ್ಕನ ಮದುವೆ ಮಾತುಕತೆ ಅರ್ಧಕ್ಕೆ ನಿಂತು ಹೋಗಬಹುದಾ ಎಂದು ಎನಿಸದಿರಲಿಲ್ಲ ಗೀತಾ ಅವರಿಗೆ ಮತ್ತೆ ಆತಂಕ ಶುರುವಾಗಿತ್ತು. ಇಚ್ಚಾಳನ್ನು ಬೆಡ್ರೂಮಿನ ಒಳಗೆ ಕರೆತಂದು ಕೆಳಗೆ ಇಳಿಸಿದ ಆಯುಷ್. ಆದ್ದರಿಂದ ಅವಳು ಅಲ್ಲಿಂದ ಮತ್ತೆ ಹೊರ ಹೋಗಲು ಅನುವಾದಳು. 1 ನಿಮಿಷ ಇರು ಇಚ್ಚಾ, ನಾನು ನಿಂಗೇನೋ ಕೊಡಬೇಕು. ಅವನು ಅವಳಿಗೊಂದು ಬಹಳ ಬೆಲೆ ಬಾಳುವ ಪರ್ಫ್ಯೂಮ್ ಬಾಟಲನ್ನು ಅವಳ ಕೈಗೆ ನೀಡಿದ್ದ. ಇಚ್ಚಾ, ದಿಸ್ ಈಸ್ ಫಾರ್ ಯು, ನಿಂಗೆ ಅಂತಾನೆ ತಗೊಂಡು ಬಂದಿರೋದು, ತಗೋ. ಇಚ್ಚಾ ಅವನ ಕೈಯಿಂದ ಆ ಪರ್ಫ್ಯೂಮ್ ಬಾಟಲನ್ನು ತೆಗೆದುಕೊಂಡು ಅದನ್ನೇ ಸೂಕ್ಷ್ಮವಾಗಿ ಪರಿಶೀಲಿಸುತ್ತಾ ಹೇಳಿದಳು. ಅವಳಿಗೆ ಅವನ ಮಾತಿನ ಮೇಲೆ ನಂಬಿಕೆ ಬರಲಿಲ್ಲ. ನೀವು ಸುಳ್ಳು ಹೇಳ್ತಿದ್ದೀರಾ, ಯಾಕೆ ಗೊತ್ತಾ? ಇದು ವಿದೇಶದಿಂದ ತಂದಿರೋ ಪರ್ಫ್ಯೂಮ್ ಬಾಟಲ್ ಥರ ಇದೆ, ತುಂಬ ಕಾಸ್ಟ್ಲಿದು. ಮತ್ತು ಇದನ್ನು ನನಗೋಸ್ಕರ ತರೋಕೆ ಸಾಧ್ಯನೇ ಇಲ್ಲ, ಯಾಕೆಂದರೆ ಮೊದಲು ನಿಮಗೆ ನನ್ನ ಪರಿಚಯನೇ ಇರಲಿಲ್ಲ. ಮತ್ತು ನನಗೋಸ್ಕರ ಹೇಗೆ ತರೋಕೆ ಸಾಧ್ಯ? ನಾನು ಆವತ್ತಿಂದ ಹೇಳ್ತಾ ಇದ್ದೀನಿ, ಸುಳ್ಳು ಹೇಳುವವರನ್ನ ಕಂಡ್ರೆ ನನಗೆ ಇಷ್ಟನೇ ಆಗಲ್ಲ ಅಂತ. ಮತ್ತು ನೀವು ಕೊಡೋ ಈ ಪರ್ಫ್ಯೂಮ್ ಬಾಟಲ್ ನನಗೆ ಬೇಡ. ಯಾಕೆ ಗೊತ್ತಾ? ಇದು ನೀವು ನಿಮ್ಮ ಗರ್ಲ್ಫ್ರೆಂಡ್ಗೆ ಅಂತ ತಂದಿರ್ತೀರಾ. ನಿಮಗೂ ಅವರಿಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದು ನೀವು ಅವರನ್ನು ಬಿಟ್ಟಿರ್ತೀರಾ, ಬೇರೆ ಬೇರೆ ಆಗಿರ್ತೀರಾ. ಈಗ ಅದನ್ನು ನನಗೆ ಕೊಡ್ತಾ ಇದ್ದೀರಾ. ಬೇರೆಯವರಿಗೆ ಅಂತ ತಂದಿರೋ ಯಾವ ವಸ್ತುವನ್ನು ನಾನು ಇಸ್ಕೊಳ್ಳೋಲ್ಲ, ನನಗೆ ಅದು ಬೇಡ. ಅದನ್ನು ನಿರಾಕರಿಸಿದಳು ಇಚ್ಚಾ. ಅವನಿಗೆ ಹಿಂದಿರುಗಿಸಿದಳು. ಇಚ್ಚಾ, ನೀನು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀಯಾ. ನಾನು ಇದುವರೆಗೂ ಯಾವುದೇ ಹುಡುಗಿನೂ ಪ್ರೀತಿಸ್ತಿರ್ಲಿಲ್ಲ. ಈ ಪರ್ಫ್ಯೂಮ್ ಬಾಟಲನ್ನು ಫಾರಿನ್ನಿಂದ ಬರುವಾಗ ತಗೊಂಡು ಬಂದಿರೋದು ಹೌದು. ನೀನು ಹೇಳ್ದಂಗೆ ಇದು ನನ್ನ ಹುಡುಗಿಗೋಸ್ಕರನೇ ಅಂತ ತಗೊಂಡು ಬಂದಿರೋದು. ಆದರೆ ಆಗ ನನ್ನ ಮನಸ್ಸಲ್ಲಿ ಯಾವ ಹುಡುಗಿನೂ ಇರಲಿಲ್ಲ. ನನ್ನ ಮನಸ್ಸಲ್ಲಿರೋ ಮೊದಲ ಹುಡುಗಿನೂ ಕೊನೆ ಹುಡುಗಿನೂ ನೀನೇ. ಆ ಕಾರಣಕ್ಕಾಗಿಯೇ ನಾನು ಹೇಳಿರೋದು ನಿನಗೋಸ್ಕರನೇ ತಂದಿರೋದು ಅಂತ. ನಾನು ಈ ವಿಚಾರದಲ್ಲಿ ನಿನ್ನ ಹತ್ರ ಸುಳ್ಳು ಹೇಳಿಲ್ಲ. ನಿನ್ನ ಕಂಡ್ರೆ ನನಗೆ ತುಂಬಾ ಇಷ್ಟ ಇಚ್ಚಾ.
ನಾನು ನಿನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡಿರೋದೇ ಆದರೆ ನಿಂಗೆ ಪರ್ಫ್ಯೂಮ್ ಅಂದರೆ ತುಂಬ ಇಷ್ಟ. ಅದು ನನಗೆ ಸರಿಯಾಗಿ ಗೊತ್ತಿದೆ. ನೀನು ಈ ಪರ್ಫ್ಯೂಮ್ ಬಾಟಲ್ ಬೇಡ ಅಂತ ರಿಜೆಕ್ಟ್ ಮಾಡಿದರೆ ನನಗೆ ಇಲ್ಲಿ ತುಂಬ ನೋವಾಗುತ್ತೆ ಎಂದು ತನ್ನ ಎದೆ ಮುಟ್ಟಿ ತೋರಿಸಿಕೊಂಡ. ಮತ್ತೆ ಆ ಪರ್ಫ್ಯೂಮ್ ಬಾಟಲನ್ನು ತೆಗೆದುಕೊಳ್ಳಲು ಅವಳಿಗೆ ಒತ್ತಾಯಿಸಿದ. ತಗೋ ಇಚ್ಛಾ ಪ್ಲೀಸ್. ಅವನ ಮಾತಿನಿಂದ ಇಚ್ಛಾಗೆ ತುಂಬ ಆಶ್ಚರ್ಯವಾಗಿತ್ತು. ಅಬ್ಬಾ, ಇವನು ತನ್ನನ್ನು ಎಷ್ಟು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾನೆ. ಅವಳು ಏನೂ ಹೇಳದಿದ್ದರೂ ಅವಳ ಇಷ್ಟಗಳನ್ನು ಅರ್ಥ ಮಾಡಿಕೊಂಡಿದ್ದ. ಆ ಪರ್ಫ್ಯೂಮ್ ಬಾಟಲನ್ನು ಅವನು ಇಷ್ಟಪಡುವ ಹುಡುಗಿಗೋಸ್ಕರ ತಂದಿದ್ದು ಅದನ್ನು ತನಗೆ ಕೊಡುತ್ತಿದ್ದಾನೆ ಎಂದಾಗ ಅವಳು ಅದನ್ನು ನಿರಾಕರಿಸಲಿಲ್ಲ. ತೆಗೆದುಕೊಂಡು ಥ್ಯಾಂಕ್ ಯು. ಅವಳು ಅದನ್ನು ತೆಗೆದುಕೊಳ್ಳುತ್ತಲೇ ಆಯುಷ್ಗೆ ತನ್ನ ಪ್ರೀತಿಯನ್ನೇ ಅವಳು ಸ್ವೀಕರಿಸಿದಷ್ಟು ಸಂತೋಷವಾಗಿತ್ತು. ಆಯುಷ್ಗೆ ಅಷ್ಟೇ ಸಾಕಾಗಿತ್ತು. ಅವನು ಅವಳನ್ನು ಬಿಗಿದಪ್ಪಿಕೊಂಡು ಅವಳ ಕೆನ್ನೆಯ ತುಂಬ ಮುತ್ತಿನ ಮಳೆಗರೆದಿದ್ದ. ನೆಕ್ಸ್ಟ್ ಟೈಮ್ ನನ್ನ ಮೀಟ್ ಮಾಡಬೇಕಾದ್ರೆ ಈ ಪರ್ಫ್ಯೂಮನ್ನೇ ಹಾಕ್ಕೊಂಡು ಬರಬೇಕು, ಆಯುಷ್ ಅವಳಿಗೆ ಹೇಳಿದ. ಅದ್ಯಾಕೆ ನಿಂಗೆ ನನ್ನ ಮೇಲೆ ಅಷ್ಟೊಂದು ಡೌಟು? ನನ್ನೆದೆಯಲ್ಲಿ ಅನುರಾಗದ ಅಲೆಗಳನ್ನು ಎಬ್ಬಿಸಿರೋ ಮೊದಲ ಹುಡುಗಿ ನೀನು. ಇದೇ ಕೊನೆ. ಇನ್ನೊಂದು ಸತಿ ನನ್ನ ಮೇಲೆ ಸಂಶಯಪಟ್ಟರೆ ನಾನು ನಿನ್ನ ಎಷ್ಟು ಪ್ರೀತಿಸ್ತೀನಿ ಅಂತ ತೋರಿಸ್ಬೇಕಾಗುತ್ತೆ. ಆಮೇಲೆ ನಾನು ನಿನ್ನ ಜೊತೆ ಮಿಸ್ಬಿಹೇವ್ ಮಾಡಿದೆ ಅಂತ ನನ್ನ ಬ್ಲೇಮ್ ಮಾಡಬೇಡ. ಇಚ್ಛಾಳ ಮುಖವೀಗ ರಂಗೇರಿತು. ಅವನ ಕಣ್ಣುಗಳನ್ನು ಎದುರಿಸುವ ಸಾಹಸ ಮಾಡಲು ಹೋಗಲೇ ಇಲ್ಲ ಇಚ್ಛಾ. ಆಯುಷ್ ಇಚ್ಛಾಳನ್ನೇ ನೋಡುತ್ತಾ ಹೇಳಿದ, ಯು ಲುಕ್ ಸೋ ಬ್ಯೂಟಿಫುಲ್. ಅವನ ಕಣ್ಣುಗಳು ಅವಳ ಸೌಂದರ್ಯವನ್ನು ಹೀರುತ್ತಿತ್ತು. ಇಚ್ಛಾಳನ್ನು ತನ್ನ ತೋಳುಗಳಲ್ಲಿ ಬಂಧಿಸಿಕೊಂಡು ಅವಳ ಕೆನ್ನೆಗೆ ತನ್ನ ಕೆನ್ನೆಯನ್ನು ತಂದಿದ್ದ. ಹಿಂದೇಕೋ ಇಚ್ಛಾ ಅವನಿಂದ ದೂರ ಸರಿಯುವ ಮನಸ್ಸನ್ನೇ ಮಾಡಲಿಲ್ಲ. ಅದೆಷ್ಟೋ ಹೊತ್ತಿನ ಬಳಿಕ ಮೊದಲು ಎಚ್ಚೆತ್ತುಕೊಂಡವಳು ಇಚ್ಛಾ. ಬಳಿಕ ಇಚ್ಛಾ ತನ್ನ ಕೈಗಡಿಯಾರವನ್ನು ನೋಡಿಕೊಂಡಳು. ನಾನಿನ್ನು ಮನೆಗೆ ಹೋಗಬೇಕು. ಅಷ್ಟರಲ್ಲಿ ಹೊರಗಿನಿಂದ ಅನಂತರಾಮ್ ಅವರ ಸ್ವರ ಕೇಳಿಸಿತ್ತು. ಇಚ್ಛಾ, ನಿಂಗೆ ಕುಡಿಯೋಕೆ ಏನು ಮಾಡಲಿ? ನೀವೇನು ಮಾಡೋದು ಬೇಡ ಅಂಕಲ್, ಎಲ್ಲರಿಗೂ ನಾನೇ ಮಾಡಿಕೊಡ್ತೀನಿ. ಆಯುಷ್ ಬಳಿ ಕೇಳಿದಳು. ನಿಮಗೆ ಕಾಫಿ ತಾನೆ? ನೀನು ಏನು ಕೊಟ್ಟರೂ ಕುಡಿತೀನಿ. ಅವಳತ್ತ ಆರಾಧನಾ ಭಾವದಿಂದ ನೋಡುತ್ತಾ ಹೇಳಿದ ಆಯುಷ್. ಆಯುಷ್ ತನ್ನನ್ನು ಪ್ರೀತಿಸುತ್ತಿದ್ದಾನೆ ಎಂದು ಅವಳಿಗೆ ಮನವರಿಕೆಯಾಗಿತ್ತು. ಬಳಿಕ ಇಚ್ಛಾ ಅಡುಗೆ ಮನೆಯತ್ತ ಹೊರಟಳು. ನೀನು ಮಾಡಿಕೊಡ್ತೀನಿ ಅಂದರೆ ನಾನಂತೂ ನಿನ್ನ ಕೈ ಕಾಫಿ ಕುಡಿಯೋಕೆ ರೆಡಿಯಾಗೇ ಇದ್ದೀನಿ. ಯಾಕೋ ನಾನು ಮಾಡಿರೋ ಕಾಫಿ ನನಗೆ ರುಚಿನೇ ಆಗಲ್ಲ. ಇವತ್ತೊಂದಿನ ಆದರೂ ನಿನ್ನ ಕೈಯಿಂದ ರುಚಿಯಾಗಿ ಕಾಫಿ ಕುಡಿಯುವ ಅದೃಷ್ಟ ನಮ್ಮದಾಗಲಿ ಅಲ್ವೇನೋ ಎಂದು ಮಗನತ್ತ ನೋಡಿದರು. ಅವನ ದೃಷ್ಟಿ ಇಚ್ಛಾಳ ಮೇಲಿದ್ದುದು ಅವರ ಗಮನಕ್ಕೂ ಬಂದಿತ್ತು. ತಾವು ಮಲಗಿದಷ್ಟು ಹೊತ್ತು ಅವರಿಬ್ಬರು ಏನೋ ಮಾತಾಡಿಕೊಳ್ಳುತ್ತಿದ್ದರು ಎಂದು ಅವರಿಗೂ ಗೊತ್ತಾಗಿತ್ತು. ಇಚ್ಛಾ 3 ಜನರಿಗೂ ಕಾಫಿ ಮಾಡಿ ತಂದಿದ್ದಳು. ಕಾಫಿ ಕುಡಿದಾದ ಬಳಿಕ ಅವಳನ್ನು ಅವಳ ಮನೆಗೆ ಡ್ರಾಪ್ ಮಾಡಿದ್ದ ಆಯುಷ್. ಮತ್ತೊಂದು ವಾರ ಕಳೆಯಿತು. ಅಂದು ಬೆಳಿಗ್ಗೆ ಇಚ್ಛಾ ಮದುವೆಯ ಕಾಗದದೊಂದಿಗೆ ಅನಂತರಾಮ್ ಅವರ ಮನೆಗೆ ಬಂದಿದ್ದಳು, ಅವರನ್ನು ಆಹ್ವಾನಿಸುವುದಕ್ಕಾಗಿ. ಮನೆಯಲ್ಲಿ ಅನಂತರಾಮ್ ಅವರು ಇರಲಿಲ್ಲ. ಆಯುಷ್ ಒಬ್ಬನೇ ಇದ್ದ. ಆಯುಷ್ಗೆ ಇಚ್ಛಾ ಮದುವೆಯ ಕಾಗದ ಕೊಟ್ಟು, ಇನ್ನೊಂದು ವಾರದಲ್ಲಿ ಮದುವೆ, ಅದರ ಹಿಂದಿನ ದಿನ ರಿಸೆಪ್ಷನ್, ಎರಡಕ್ಕೂ ನೀವು ಖಂಡಿತ ಬರಬೇಕು. ಅಂಕಲ್ ಬಂದ ಮೇಲೆ ಇಚ್ಛಾ ಬಂದಿದ್ಲು ಮದುವೆಗೆ ಕರೆಯೋಕೆ ಅಂತ ಹೇಳಿ. ನಮ್ಮ ಮನೆ ಫಂಕ್ಷನ್ಗೆ ನೀವಿಬ್ಬರು ತಪ್ಪದೇ ಬರಲೇಬೇಕು ಎಂದು ಇನ್ವೈಟ್ ಮಾಡಿದಳು. ಅವನು ಇಚ್ಛಾ ತನ್ನ ವಿವಾಹದ ಆಮಂತ್ರಣ ಪತ್ರಿಕೆಯನ್ನು ಕೊಟ್ಟಿದ್ದಾಳೆ ಎಂದುಕೊಂಡಿದ್ದ. ಅವನ ಆಸೆಯ ಬೆಲೂನ್ ಒಡೆದಂತಾಗಿತ್ತು ಅವನಿಗೆ. ತಾನು ಪ್ರೀತಿಸುತ್ತಿರುವ ಹುಡುಗಿಯ ಮದುವೆ ಇನ್ನೊಬ್ಬನ ಜೊತೆ ಆ ಆಮಂತ್ರಣ ಪತ್ರಿಕೆಯನ್ನು ಕಾಣುತ್ತಲೇ ಅವನ ಎದೆ ಹಿಂಡಿದಂತಹ ಅನುಭವವಾಗಿತ್ತು. ಅದನ್ನು ಕಾಣುತ್ತಲೇ ಅವನ ಮನಸ್ಸಿಗೆ ತುಂಬ ನೋವಾಗಿತ್ತು. ಅವನು ಆ ಆಮಂತ್ರಣ ಪತ್ರಿಕೆಯನ್ನು ತೆರೆದು ನೋಡುವ ಸಾಹಸಕ್ಕೂ ಹೋಗಲಿಲ್ಲ. ಅದನ್ನು ಹಾಗೆ ಮುದ್ದೆ ಮಾಡಿ ಕಸದ ಬುಟ್ಟಿಗೆಸೆದ. ತಾನು ಕಳೆದ ಬಾರಿ ಅಷ್ಟು ಹೇಳಿದ ಮೇಲೂ ಇಚ್ಛಾ ಬೇರೆಯವರನ್ನು ಮದುವೆಯಾಗುತ್ತಿದ್ದಾಳಲ್ಲ, ಅಂದರೆ ಅವಳು ತನ್ನನ್ನು ಪ್ರೀತಿಸುತ್ತಿಲ್ಲ ಎಂದಾಯಿತು. ಇಂದು ಬರುವಾಗ ಆಯುಷ್ ಕಳೆದ ವಾರ ಕೊಟ್ಟ ಪರ್ಫ್ಯೂಮ್ ಕೂಡ ಹಾಕಿಕೊಂಡು ಬಂದಿರಲಿಲ್ಲ ಇಚ್ಛಾ. ಅಂದರೆ ಅವನ ಮಾತಿಗೆ ಬೆಲೆ ಕೊಡಲಿಲ್ಲ ಎಂದಾಯಿತು. ನಾನು ಹೇಳಿದ್ದಕ್ಕೆ ಆ ಪರ್ಫ್ಯೂಮ್ ಬಾಟಲ್ ತೆಗೆದುಕೊಂಡು ಹೋಗಿ ಬೇರೆ ಯಾರಿಗಾದರೂ ಕೊಟ್ಟಿರಬಹುದಾ ಎಂದುಕೊಂಡ. ಹಾಗಾದರೆ ಇಚ್ಛಾಗೆ ತನ್ನ ಬಗ್ಗೆ ಯಾವ ಭಾವನೆಗಳೂ ಇಲ್ಲವೇ? ಮತ್ತೇಕೆ ಅವಳು ತನ್ನನ್ನು ವಿರೋಧಿಸಲಿಲ್ಲ? ಒಂದು ವೇಳೆ ಇದು ಅವಳಿಗೆ ಬಲವಂತದ ಮದುವೆಯೇ? ಇಚ್ಛಾ ಎಂದೂ ತಂದೆಯ ಮಾತನ್ನು ಮೀರುತ್ತಿರಲಿಲ್ಲ. ಅವಳಿಗೆ ತಂದೆ ಎಂದರೆ ಅಪರಿಮಿತವಾದ ಪ್ರೀತಿ, ಗೌರವ ಎಲ್ಲವೂ ಇತ್ತು. ತಂದೆಯ ಮಾತಿಗೋಸ್ಕರ ಅವಳು ಬೇರೆ ಯಾರನ್ನು ಮದುವೆಯಾಗುತ್ತಿದ್ದಾಳಾ? ಆಯುಷ್ ಯೋಚಿಸುತ್ತಲೇ ಇದ್ದ. ಕಳೆದ ವಾರ ನೋಡಿದರೆ ಅವಳು ತನ್ನ ಪ್ರೀತಿಯನ್ನು ಒಪ್ಪಿಕೊಂಡಿದ್ದಾಳೆ ಎಂದೇ ಭಾವಿಸಿದ್ದ. ಆದರೀಗ ತನ್ನಿಂದ ಏನಾದರೂ ಮಾಡಲು ಸಾಧ್ಯವೇ? ಅವಳಿದುವರೆಗೂ ತನ್ನ ಮದುವೆಯ ಬಗ್ಗೆ ಏನನ್ನೂ ಹೇಳಿಕೊಂಡಿರಲಿಲ್ಲ. ಅವಳು ಬೇರೆಯವರನ್ನು ಮದುವೆಯಾಗುತ್ತಿದ್ದಾಳೆ ಎಂದು ಮೊದಲೇ ಗೊತ್ತಿದ್ದರೆ ನಿಲ್ಲಿಸಬಹುದಿತ್ತೇನೋ. ಅವಳಿಗೆ ಈ ವಿಚಾರ ಮೊದಲೇ ಗೊತ್ತಿದ್ದು ತನ್ನಿಂದ ಮುಚ್ಚಿಟ್ಟಿದ್ದಾಳಾ? ಇನ್ನು ಒಂದೇ ವಾರ ಅಂದರೆ ಅದು ಹೇಗೆ ಸಾಧ್ಯ? ಅವಳ ತಂದೆ ಬಳಿ ಹೋಗಿ ತಾನು ಅವಳನ್ನು ಪ್ರೀತಿಸುತ್ತಿರುವುದಾಗಿ ಹೇಳಿ ಈ ಮದುವೆಯನ್ನು ನಿಲ್ಲಿಸಲು ಸಾಧ್ಯವೇ?
ಅವನ ಮನ ಯೋಚಿಸುತ್ತಿತ್ತು. ಇಚ್ಛಾಳ ಮುಖ ನೋಡಿದಾಗ ಅವಳು ಬೇಸರದಿಂದ ಇರುವಂತೆ ಕಾಣಿಸಲೇ ಇಲ್ಲ. ಬದಲಾಗಿ ಅವಳು ಸಂತೋಷವಾಗಿದ್ದಂತೆಯೇ ಕಾಣಿಸಿತ್ತು ಅವನಿಗೆ. ಅವನ ಮನ ವೇದನೆಯಿಂದ ನರಳಿ ನರಳಿ ಸತ್ತಿತ್ತು. ಅವನಿಗೀಗ ಯಾವ ಕೆಲಸದಲ್ಲೂ ಉತ್ಸಾಹವಿರಲಿಲ್ಲ. ಅಂಗಾತವಾಗಿ ಬೆಡ್ ಮೇಲೆ ಮಲಗಿ ಸೂರು ದಿಟ್ಟಿಸುತ್ತಿದ್ದ ಆಯುಷ್ ಇಚ್ಛಾಳನ್ನು ಪ್ರೀತಿಸಿ ಮದುವೆಯಾಗಿ ಅವಳೊಂದಿಗೆ ಸುಂದರವಾದ ಜೀವನ ನಡೆಸಬೇಕು ಎಂಬ ಕನಸನ್ನು ಕಾಣುತ್ತಿದ್ದ. ಆದರೆ ಇಂದು ಅವನ ಕನಸು ನುಚ್ಚು ನೂರಾದಂತೆ ಭಾಸವಾಗುತ್ತಿತ್ತು ಅವನಿಗೆ. ಇಚ್ಛಾ, ನೀನು ನನಗೆ ಮೋಸ ಮಾಡಿದೆ. ಅಲ್ಲಲ್ಲ, ನಿನ್ನಿಂದ ನಾನು ಮೋಸ ಹೋದೆ. ಅವನ ಮನಸ್ಸು ಮೂಕವಾಗಿ ರೋಧಿಸುತ್ತಲೇ ಇತ್ತು. ಹೇಗಾದರೂ ಮಾಡಿ ಈ ಮದುವೆಯನ್ನು ತಡೆಯಲು ಸಾಧ್ಯವೇ? ಅಷ್ಟರಲ್ಲಿ ಕರೆಗಂಟೆ ಸದ್ದಾಗಿತ್ತು. ಆಯುಷ್ ತುಂಬ ಬೇಸರದಲ್ಲಿದ್ದ. ಅವನಿಗೆ ಮಲಗಿದಲ್ಲಿಂದ ಏಳುವ ಮನಸ್ಸೇ ಇರಲಿಲ್ಲ. ಕರೆಗಂಟೆ ಮತ್ತೆ ಮತ್ತೆ ಸದ್ದಾಯಿತು. ಮನಸ್ಸಿಲ್ಲದ ಮನಸ್ಸಿನಿಂದ ಹೋಗಿ ಬಾಗಿಲು ತೆಗೆದ. ಅನಂತರಾಮ್ ಅವರು ಮನೆಗೆ ಬಂದಿದ್ದರು. ಅವರಿಂದು ಎಂದಿಗಿಂತ ಮೊದಲೇ ವಾಕಿಂಗ್ನಿಂದ ಬಂದಿದ್ದರು. ಇಚ್ಛಾ ಬರ್ತೀನಿ ಅಂತಿದ್ಲು. ಬಂದಿದ್ಲಾ? ಅಲ್ಲ, ಬರಬೇಕು ಅಷ್ಟೇನಾ? ಅವಳು ಬರ್ತೀನಿ ಅಂದ್ಲು ಅಂತ ಬೇಗನೆ ಬಂದೆ. ಮತ್ತೆ ನಿಂಗೇನಾಯಿತು? ನಿಂಗೆ ಹುಷಾರಿಲ್ವಾ? ಯಾಕೆ ಒಂಥರ ಇದ್ದೀಯಾ? ಮಗನನ್ನು ವಿಚಾರಿಸಿಕೊಂಡರು. ಮಗನ ಕಣ್ಣೆಲ್ಲ ಕೆಂಪಾದಂತೆ ಕಂಡಿತು. ಜ್ವರ ಬರುತ್ತಿದೆಯೇನೋ ಎಂದು ಅವನ ಕತ್ತು ಹಣೆ ಮುಟ್ಟಿ ನೋಡಿದರು ಅನಂತರಾಮ್. ಇಲ್ಲ, ಜ್ವರ ಬರುತ್ತಿಲ್ಲ ಅಂದು ಗೀತಾ ಅವರು ವಿಚಾರಿಸಿಕೊಂಡಿದ್ದಾಗ ಈಗ ತನಗೆ ಮದುವೆಯಾಗುವ ಮನಸ್ಸಿಲ್ಲ ಎಂದು ಹೇಳಿದ್ದನಲ್ಲ, ಮತ್ತೆ ಇವನು ನೊಂದುಕೊಂಡಿದ್ದಾನ? ಮಗನಲ್ಲಾದ ವ್ಯತ್ಯಾಸವನ್ನು ಕಂಡು ಅನಂತರಾಮ್ ಅವರಿಗೆ ಸಂಶಯ ಉಂಟಾಯಿತು. ಇಲ್ಲ ಡ್ಯಾಡ್, ಇಚ್ಛಾ ಆಗಲೇ ಬಂದು ಹೋಗಿ ಆಯಿತು. ನನಗೆ ಯಾಕೋ ತುಂಬ ತಲೆನೋವು. ಸ್ವಲ್ಪ ಹೊತ್ತು ಮಲಗ್ತೀನಿ, ಸರಿ ಹೋಗ್ಬೋದು. ಮತ್ತೆ ಮಲಗಲೆಂದು ತನ್ನ ಬೆಡ್ರೂಮ್ನತ್ತ ಹೊರಟ ಆಯುಷ್. ಇತ್ತ ಇಚ್ಛಾಳ ಮನೆಯಲ್ಲಿ ಭರ್ಜರಿಯಾಗಿ ಮದುವೆ ತಯಾರಿ ನಡೆಯುತ್ತಿತ್ತು. ಸಮಯ ಜಾಸ್ತಿ ಇರಲಿಲ್ಲವಲ್ಲ. ಹುಡುಗನ ಕಡೆಯವರು ಮದುವೆಗೆ ಸಮ್ಮತಿ ಸೂಚಿಸಿದ ತಕ್ಷಣವೇ ಈಶ್ವರ್ ಅವರು ಕಾರ್ಯತತ್ಪರರಾಗಿ ಬಿಟ್ಟಿದ್ದರು. ಮದುವೆ ಮೈಸೂರಿನಲ್ಲಿ ಮಾಡುವುದು ಎಂದು ಎರಡೂ ಕಡೆಯವರು ಒಪ್ಪಿಕೊಂಡಿದ್ದರು. ಮದುವೆ ಕಳೆದು ಹುಡುಗ ಫಾರೇನ್ಗೆ ಹೋಗುವವನಿದ್ದನಲ್ಲ, ಆದ್ದರಿಂದ ಎಲ್ಲ ಕೆಲಸಗಳನ್ನು ಆತುರಾತುರವಾಗಿ ಮಾಡಿ ಮುಗಿಸಬೇಕಾಗಿತ್ತು. ಗೀತಾ ಅವರು ತಮ್ಮ ಹೆಣ್ಣು ಮಕ್ಕಳೊಂದಿಗೆ ಮದುವೆಗೆ ಬೇಕಾದ ಬಟ್ಟೆ, ಒಡವೆ ಮುಂತಾದವುಗಳ ಖರೀದಿಯಲ್ಲಿ ಬ್ಯುಸಿಯಾಗಿ ಬಿಟ್ಟಿದ್ದರು. ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುತ್ತದೆ. ವೀಕ್ಷಕರೇ, ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ.